ಒಬ್ಬ 35 ವರ್ಷದ ವ್ಯಕ್ತಿ ತನ್ನ ಮಕ್ಕಳ ಶಿಕ್ಷಣ ಮತ್ತು ಕುಟುಂಬದ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಆತನ ಗೆಳೆಯ ಬರ್ತಾನೆ. SBI ಲೈಫ್ ಸ್ಮಾರ್ಟ್ ಪ್ಲಾಟಿನಾ ಸುಪ್ರೀಂ ಯೋಜನೆ ಬಗ್ಗೆ ಹೇಳ್ತಾನೆ. ನಂತರ ಆತ SBI ಲೈಫ್ ಸ್ಮಾರ್ಟ್ ಪ್ಲಾಟಿನಾ ಸುಪ್ರೀಂ ಯೋಜನೆಯನ್ನು ಆಯ್ಕೆ ಮಾಡಿ 6 ವರ್ಷಗಳ ತನಕ ಪ್ರೀಮಿಯಮನ್ನು ಪೇ ಮಾಡುತ್ತಾನೆ. 7ನೇ ವರ್ಷಕ್ಕೆ ಒಂದು ಗ್ಯಾರಂಟಿಡ್ ಇನ್ಕಮ್ ಅನ್ನು ಗಳಿಸ್ತಾನೆ. ಇದರಿಂದ ತನ್ನ ಮಕ್ಕಳ ವಿದ್ಯಾಭ್ಯಾಸ ಮತ್ತು ತನ್ನ ಕುಟುಂಬದ ಕನಸುಗಳನ್ನು ನನಸು ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾದರೆ SBI ಲೈಫ್ ಸ್ಮಾರ್ಟ್ ಪ್ಲಾಟಿನಾ ಸುಪ್ರೀಂ ಪ್ಲಾನ್ ಅಂದರೆ ಏನು? ಆನ್ ಇಂಡಿವಿಜುವಲ್ ನಾನ್ ಲಿಂಕ್ಡ್ ನಾನ್ ಪಾರ್ಟಿಸಿಪೇಟಿಂಗ್ ಲೈಫ್ ಇನ್ಶೂರೆನ್ಸ್ ಸೇವಿಂಗ್ ಪ್ರಾಡಕ್ಟ್. ಕನ್ಫ್ಯೂಸ್ ಆಗಬೇಡಿ, ಇದೊಬ್ಬ ವ್ಯಕ್ತಿಗೆ ಸೇರಿದ ಜೀವ ವಿಮಾ ಉಳಿತಾಯ ಯೋಜನೆ. ಇದು ಮಾರ್ಕೆಟ್ ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಲಿಂಕ್ ಆಗಿರುವುದಿಲ್ಲ, ಅಂದ ಮೇಲೆ ರಿಸ್ಕ್ ಫ್ರೀ ಮತ್ತು ಈ ಪ್ಲ್ಯಾನ್ ಯಾವುದೇ ಕಂಪನಿಯ ಬೋನಸ್ ಅಥವಾ ಪ್ರಾಫಿಟ್ನ ಮೇಲಿನ ಶೇರ್ ಆಗಿರುವುದಿಲ್ಲ. ಹಾಗಾಗಿ ಇದೊಂದು ರಿಸ್ಕ್ ಫ್ರೀ ಮತ್ತು ಫಿಕ್ಸ್ಡ್ ರಿಟರ್ನ್ ಇರುವಂಥ ಪ್ಲ್ಯಾನ್. ಈ ಪ್ಲ್ಯಾನ್ನ ಮೂಲಕ ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಇನ್ಕಮನ್ನು ಗಳಿಸಬಹುದು. ಇದು ಲೈಫ್ ಇನ್ಶೂರೆನ್ಸ್ ಪ್ಲ್ಯಾನ್ ಕೂಡ ಹೌದು, ಸೇವಿಂಗ್ ಸ್ಕೀಮ್ ಕೂಡ ಹೌದು. ಹೇಗೆ ಎಲ್ಲವನ್ನ ಮುಂದೆ ಹೇಳ್ತಾ ಹೋಗ್ತೇವೆ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಸ್ಕೀಮ್ನಲ್ಲಿ 3 ರೀತಿಯಾದ ಲಾಭವನ್ನು ಪಡೆಯಬಹುದು. ಲೈಫ್ ಇನ್ಶೂರೆನ್ಸ್ ಕವರ್ ಪಾಲಿಸಿಯ ಅವಧಿಯಲ್ಲಿ ಕುಟುಂಬಕ್ಕೆ ಆರ್ಥಿಕ ಸುರಕ್ಷತೆಯನ್ನು ನೀಡುತ್ತದೆ. 2ನೇದು ಗ್ಯಾರಂಟಿಡ್ ಇನ್ಕಮ್, ಒಂದು ರೆಗ್ಯುಲರ್ ಗ್ಯಾರಂಟಿಡ್ ಇನ್ಕಮನ್ನು ಪಾಲಿಸಿ ಶುರು ಮಾಡಿದ ಕೆಲವೇ ಸಮಯದಲ್ಲಿ ಪಡೆಯಬಹುದು. ಇನ್ನು ಮೆಚುರಿಟಿ ಬೆನಿಫಿಟ್ ಅಂದರೆ ಪಾಲಿಸಿ ಮುಗಿದ ನಂತರ ನೀವು ಪಾವತಿಸಿದ ಪ್ರೀಮಿಯಂನ 110% ವಾಪಸ್ ಪಡೆಯಬಹುದು. ಈಗ ನಾವು ಇನ್ಕಮ್ ಮತ್ತು ಮೆಚುರಿಟಿ ಬೆನಿಫಿಟ್ನ ಬಗ್ಗೆ ಡೀಟೇಲ್ ಆಗಿ ನೋಡೋದಾದರೆ ಇಲ್ಲಿ ಗ್ಯಾರಂಟಿಡ್ ಇನ್ಕಮ್ ಸಿಗ್ತದೆ. ಈ ಮೊದಲೇ ಹೇಳಿದಂತೆ ಪ್ರೀಮಿಯಂ ಪಾವತಿಸಿದ ಕೆಲ ವರ್ಷಗಳಲ್ಲಿ ನಿಮಗೆ ಒಂದು ಫಿಕ್ಸ್ಡ್ ಇನ್ಕಮ್ ಪ್ರತಿ ವರ್ಷ ತಿಂಗಳು ಅಥವಾ 3 ತಿಂಗಳಿಗೆ ಒಮ್ಮೆ ಪಡೆಯಬಹುದು. ಈ ಸ್ಕೀಮ್ನಲ್ಲಿ ಪಾಲಿಸಿ ಹೋಲ್ಡರ್ 2 ರೀತಿಯಾದ ಇನ್ಕಮ್ ಬೆನಿಫಿಟನ್ನು ಪಡೆಯುವ ಆಪ್ಷನ್ ಇರುತ್ತೆ. ಲೆವೆಲ್ ಮತ್ತು ಇನ್ಕ್ರೀಸಿಂಗ್ ಗ್ಯಾರಂಟಿಡ್ ಇನ್ಕಮ್. ಪೇಔಟ್ ಪೀರಿಯಡ್ ಅಂದರೆ ಪಾಲಿಸಿ ಮುಗಿದ ನಂತರ ಬಂದ ಲಾಭವನ್ನು ಒಂದೇ ಬಾರಿಗೆ ಪಡೆಯುವುದು ಅಥವಾ ತಿಂಗಳಿಗೆ ಇಂತಿಷ್ಟು ಅಂತ ನಿರ್ಧರಿಸುವ ಅವಕಾಶ ಈ ಪ್ಲಾನ್ನಲ್ಲಿ ಇರುತ್ತೆ. ಇಲ್ಲಿ ಲೆವೆಲ್ ಗ್ಯಾರಂಟಿ ಇನ್ಕಮ್ ಅಂತ ಹೇಳಿದ್ರೆ ಪೇಔಟ್ ಸಮಯದಲ್ಲಿ ಫಿಕ್ಸ್ಡ್ ಇನ್ಕಮ್ ಪ್ರತಿ ವರ್ಷ ಪಡೆಯುವುದು. ಉದಾಹರಣೆಗೆ 1 ಲಕ್ಷ ಹಣವನ್ನು ಪ್ರತಿ ವರ್ಷ ಪಡೆಯುತ್ತಾ ಹೋಗುವುದು. ಇನ್ನು ಇನ್ಕ್ರೀಸಿಂಗ್ ಗ್ಯಾರಂಟಿಡ್ ಇನ್ಕಮ್ ಅಂದರೆ ಪೇಔಟ್ ಸಮಯದಲ್ಲಿ ನಿಮಗೆ ಬರುವ ಇನ್ಕಮ್ನ ಮೇಲೆ 5% ಸರಳ ಬಡ್ಡಿಯಲ್ಲಿ ಹೆಚ್ಚು ಮಾಡಿಕೊಂಡು ಪಡೆಯುವುದು. ಉದಾಹರಣೆಗೆ 1 ಲಕ್ಷ ಮೊದಲ ವರ್ಷ ಬಂದಲ್ಲಿ 2ನೇ ವರ್ಷ 1 ಲಕ್ಷಕ್ಕೆ 5% ಇಂಟ್ರೆಸ್ಟ್ ಆ್ಯಡ್ ಆಗಿ 1,05,000 ಪಡೆಯುವುದು. 3ನೇ ವರ್ಷಕ್ಕೆ 1,10,000 ಪಡೆಯುವುದು. ಹೀಗೆ ಇದರ ಜೊತೆಗೆ ಪಾವತಿಸಿದ ಒಟ್ಟು ಪ್ರೀಮಿಯಂನ 110% ಪೇಔಟ್ ಅವಧಿಯ ಕೊನೆಯಲ್ಲಿ ಸಿಗತ್ತೆ. ನೀವು 10 ಲಕ್ಷ ಪ್ರೀಮಿಯಂ ಕಟ್ಟಿದ್ದಲ್ಲಿ ಪೇಔಟ್ ಅವಧಿಯ ಕೊನೆಯಲ್ಲಿ 11,000 ಪಡೆಯಬಹುದು. ಇನ್ಕಮ್ ಮತ್ತು ಮೆಚುರಿಟಿ ಬೆನಿಫಿಟ್ ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ಎನ್ನುವುದನ್ನು ನೋಡೋದಾದರೆ ಇಲ್ಲಿ 30 ವರ್ಷದ ವ್ಯಕ್ತಿ 50,000 ಹಣವನ್ನು ಪ್ರತಿ ವರ್ಷ 10 ವರ್ಷಗಳ ತನಕ ಕಟ್ಟುತ್ತಾನೆ. ಪಾಲಿಸಿ ಟರ್ಮ್ 15 ವರ್ಷ, ನಂತರ ಪೇಔಟ್ ಪೀರಿಯಡ್ 15 ವರ್ಷಗಳು. ಈ ಮೊದಲೇ ಹೇಳಿದಂತೆ ಗ್ಯಾರಂಟಿಡ್ ಇನ್ಕಮ್ನಲ್ಲಿ 2 ರೀತಿಯಾದ ಆಪ್ಷನ್ ಇರುತ್ತೆ. ಒಂದು ಲೆವೆಲ್, ಮತ್ತೊಂದು ಇನ್ಕ್ರೀಸಿಂಗ್ ಇನ್ಕಮ್. ಇಲ್ಲಿ ಈತ ಲೆವೆಲ್ ಗ್ಯಾರಂಟಿಡ್ ಇನ್ಕಮನ್ನು ಸೆಲೆಕ್ಟ್ ಮಾಡ್ತಾನೆ. ಮೊದಲ 10 ವರ್ಷ 50,000 ಪ್ರತಿ ವರ್ಷ ಒಟ್ಟು 5 ಲಕ್ಷ ಪ್ರೀಮಿಯಮನ್ನು ಪೇ ಮಾಡಿರುತ್ತಾನೆ. ಆ ನಂತರ 5 ವರ್ಷ ಗ್ಯಾಪ್ ಇರುತ್ತೆ. ಅದಾದ ನಂತರ ಮುಂದಿನ 15 ವರ್ಷಗಳಲ್ಲಿ ಆತ ಪ್ರತಿ ವರ್ಷ 64,315 ರೂಪಾಯಿಯನ್ನು ಪಡಿತಾನೆ. ಪಾಲಿಸಿ ಶುರು ಮಾಡಿದ 30ನೇ ವರ್ಷಕ್ಕೆ ಪಾಲಿಸಿ ಮೆಚುರಿಟಿ ಹೊಂದುತ್ತದೆ. ಆ ಸಮಯದಲ್ಲಿ 5,50,000 ಆತ ಪಡೆಯುತ್ತಾನೆ. ಅಂದರೆ 64,315 ರೂಪಾಯಿ 15 ವರ್ಷಗಳ ತನಕ, ಒಟ್ಟು 9,64,725 ರೂಪಾಯಿ. ಮೆಚುರಿಟಿ ಸಮಯದಲ್ಲಿ 5,50,000, ಒಟ್ಟು 15,14,725 ರೂಪಾಯಿ ಈ ಪ್ಲಾನ್ನ ಮೂಲಕ ಆತ ಗಳಿಸುತ್ತಾನೆ. ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಬರಬಹುದು, ಪಾಲಿಸಿ ಹೋಲ್ಡರ್ ಮರಣ ಹೊಂದಿದಲ್ಲಿ ಏನಾಗುತ್ತೆ? ಆ ಸಮಯದಲ್ಲಿ ನಾಮಿನಿಗೆ ಹಣವನ್ನು ಕೊಡಲಾಗುತ್ತೆ. ಈಗ ಎಲಿಜಿಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಪ್ಲಾನನ್ನು ಬೈ ಮಾಡಲು ಮಿನಿಮಮ್ 3 ವರ್ಷ, ಮ್ಯಾಕ್ಸಿಮಮ್ 60 ವರ್ಷದ ಒಳಗೆ ಇರಬೇಕು. ಮಿನಿಮಮ್ ಪ್ರೀಮಿಯಂ 50,000 ಮತ್ತು ಮ್ಯಾಕ್ಸಿಮಮ್ ಪ್ರೀಮಿಯಂನ ಯಾವುದೇ ಲಿಮಿಟ್ ಇರುವುದಿಲ್ಲ. ಆದರೆ ಇದು SBIನ ಅಂಡರ್ ರೈಟಿಂಗ್ನ ಮೇಲೆ ನಿರ್ಧರಿತವಾಗಿರುತ್ತೆ.
ಇಲ್ಲಿ ನೀವು ಆಕ್ಸಿಡೆಂಟಲ್ ರೈಡರ್ ಬೆನಿಫಿಟ್ನ ಜೋಡಣೆ ಮಾಡಬಹುದು. ಇಲ್ಲಿ ಆಕ್ಸಿಡೆಂಟಲ್ ಡೆತ್ಗೆ 2 ಕೋಟಿಯವರೆಗೆ ಹಣ ಸಿಗುತ್ತೆ. ಹಾಗೆ ಆಕ್ಸಿಡೆಂಟಲ್ ಡಿಸಬಿಲಿಟಿಗೆ 1.5 ಕೋಟಿಯವರೆಗೆ ಇಲ್ಲಿ ಕವರ್ ಆಗತ್ತೆ. ಇದನ್ನು ಬಿಟ್ಟು ಇನ್ನೂ ಹಲವಾರು ಲಾಭಗಳಿವೆ. ಪಾಲಿಸಿ ಅಗೇನ್ಸ್ಟ್ ಲೋನ್ ಕೂಡ ಪಡಿಬಹುದು. ತುರ್ತಾಗಿ ಹಣದ ಅವಶ್ಯಕತೆ ಉಂಟಾದಲ್ಲಿ 50% ಸರೆಂಡರ್ಡ್ ವ್ಯಾಲ್ಯೂನ ಮೇಲೆ ಲೋನನ್ನು ಪಡಿಬಹುದು. ಇನ್ನು ಪಾಲಿಸಿ ಶುರು ಮಾಡಿದ ಕೆಲ ದಿನಗಳಲ್ಲಿ ನಿಮಗೆ ಪಾಲಿಸಿ ಬೇಡ ಅನ್ನಿಸಿದಲ್ಲಿ ನೀವು ಪಾಲಿಸಿಯನ್ನು ಕ್ಯಾನ್ಸಲ್ ಮಾಡುವ ಅವಕಾಶ ಇಲ್ಲಿ ಇರುತ್ತದೆ. ಇಲ್ಲಿ 30 ದಿನಗಳ ಕಾಲಾವಕಾಶವನ್ನು ಕೊಡಲಾಗಿದೆ. ಪ್ರೀಮಿಯಂ ಪೇ ಮಾಡದಿದ್ದ ಸಂದರ್ಭದಲ್ಲಿ ಇಯರ್ಲಿ, ಹಾಫ್ ಇಯರ್ಲಿ ಪೇಮೆಂಟಿಗೆ 30 ದಿನದ ಗ್ರೇಸ್ ಪೀರಿಯಡ್, ತಿಂಗಳ ಪೇಮೆಂಟ್ ಆಗಿದ್ದಲ್ಲಿ 15 ದಿನಗಳ ಗ್ರೇಸ್ ಪೀರಿಯಡ್ ಕೊಡಲಾಗಿದೆ. ಈಗ ನಾವು ಈ ಪ್ಲಾನ್ನಲ್ಲಿ ಕೊಡಲಾದ ಇನ್ನುಳಿದ ಆಪ್ಷನ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಪ್ರೀಮಿಯಂ ಪೇಮೆಂಟ್ ಟರ್ಮ್. ಇಲ್ಲಿ ನೀವು 7 ವರ್ಷದ ತನಕ ಪ್ರೀಮಿಯಂ ಪೇಮೆಂಟ್ ಮಾಡಿದಲ್ಲಿ 8 ರಿಂದ 12 ವರ್ಷಗಳ ತನಕ ಇನ್ಕಮ್ ಪಡೆಯಬಹುದು ಮತ್ತು ಪಾಲಿಸಿ ಅವಧಿ 15, 20, 25, 30 ವರ್ಷಗಳ ಆಪ್ಷನ್ ಇರುತ್ತೆ. ಇನ್ನು 8 ವರ್ಷಗಳ ತನಕ ಪ್ರೀಮಿಯಂ ಪೇ ಮಾಡಿದ್ದಲ್ಲಿ 9 ರಿಂದ 13 ವರ್ಷಗಳವರೆಗೆ ಇನ್ಕಮನ್ನು ಗಳಿಸಬಹುದು. ಪಾಲಿಸಿ ಅವಧಿ ಇಲ್ಲಿ ಕೂಡ 15, 20, 25, 30 ವರ್ಷಗಳಾಗಿರುತ್ತೆ. ಇನ್ನು 10 ವರ್ಷಗಳ ತನಕ ಪ್ರೀಮಿಯಂ ಪೇ ಮಾಡಿದ್ದಲ್ಲಿ 11 ರಿಂದ 15 ವರ್ಷಗಳ ತನಕ ನೀವು ಇನ್ಕಮನ್ನು ಗಳಿಸಬಹುದು. 15, 20, 25, 30 ವರ್ಷಗಳ ಪಾಲಿಸಿಯ ಅವಧಿ ಇರುತ್ತೆ. ಈ ಆಪ್ಷನ್ಗಳಲ್ಲಿ ನಿಮಗೆ ಅನುಕೂಲಕರವಾದ ಪ್ರೀಮಿಯಂ ಪೇಮೆಂಟ್ ಟರ್ಮ್, ಪೇಔಟ್ ಪೀರಿಯಡ್ ಮತ್ತು ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡಬಹುದು. ಈಗ ಈ ಪ್ಲಾನ್ನ ಅನಾನುಕೂಲಗಳನ್ನು ಗಮನಿಸುತ್ತಿದ್ರೆ ಇಲ್ಲಿ ಲೋವರ್ ರಿಟರ್ನ್ ಸಿಗುತ್ತೆ. ಇದು FD, PPF ಗಳಿಗೆ ಕಂಪೇರ್ ಮಾಡಿದಾಗ ತುಂಬ ಕಮ್ಮಿದಾಗಿರುತ್ತೆ. ಇನ್ನು ಲಾಕ್ ಇನ್ ಪೀರಿಯಡ್ ಕೂಡ ಹೌದು. ಅಂದರೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಸಾಧಾರಣವಾಗಿ 26 ರಿಂದ 30 ವರ್ಷಗಳವರೆಗಿದ್ದಾಗಿರುತ್ತೆ. ಇನ್ನು ಲಿಮಿಟೆಡ್ ಲಿಕ್ವಿಡಿಟಿ ಅಂದರೆ ಎಮರ್ಜೆನ್ಸಿ ಸಮಯದಲ್ಲಿ ಕೇವಲ 50% ಮಾತ್ರ ನೀವು ಅದು ಕೂಡ ಲೋನ್ನ ರೂಪದಲ್ಲಿ ಪಡಿಬಹುದು. ವೀಕ್ ಅಗೇನ್ಸ್ಟ್ ಇನ್ಫ್ಲೇಷನ್ ಕೂಡ ಹೌದು. ಹಣದುಬ್ಬರದ ಮುಂದೆ ಇದು ತುಂಬ ವೀಕ್ ಆಗಿರುತ್ತೆ. ಹಾಗಾಗಿ ಹಣದ ಮೌಲ್ಯ ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದಿಷ್ಟು ಈ ಪಾಲಿಸಿಯ ಬಗೆಗಿನ ಅನುಕೂಲ ಮತ್ತು ಅನಾನುಕೂಲಗಳು. ಇದರ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡಲು ನೀವು ನಿಮ್ಮ ಬ್ರೌಸರ್ನಲ್ಲಿ SBI ಲೈಫ್ ಸ್ಮಾರ್ಟ್ ಪ್ಲಾಟಿನಾ ಸುಪ್ರೀಂ ಅಂತ ಸರ್ಚ್ ಮಾಡಿ ಮತ್ತು ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ನ ಸಲಹೆ ಮೇರೆಗೆ ಈ ಪ್ಲಾನನ್ನು ಬೈ ಮಾಡಿ. ನಾವಿಲ್ಲಿ ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ ಈ ಒಂದು ವಿಡಿಯೋವನ್ನು ಮಾಡಿದ್ದೇವೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇವೆ. ಧನ್ಯವಾದ.